ಇಂದು ಭಾರತದ ಶುಭಾಂಶು ಶುಕ್ಲಾ ಗಗನಯಾನಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಇಂದು ಬಾಹ್ಯಾಕಾಶಕ್ಕೆ ಅಕ್ಸಿಯಂ 4 ರಾಕೆಟ್ ಉಡಾವಣೆಯಾಗ್ತಾ ಇದೆ. ಇನ್ನು ಓರ್ವ ಭಾರತೀಯ ಸೇರಿದಂತೆ ಅಂದರೆ ಶುಭಾಂಶು ಶುಕ್ಲಾ ಸೇರಿದಂತೆ 4 ಅಂತರಿಕ್ಷ ಪ್ರಯಾಣಕ್ಕೆ ಮುಂದಾಗ್ತಾ ಇದ್ದಾರೆ. ಶುಭಾಂಶು ಶುಕ್ಲಾ ಗಗನಯಾನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್. ಇಂದು ಬಾಹ್ಯಾಕಾಶಕ್ಕೆ ಅಕ್ಸಿಯಂ 4 ರಾಕೆಟ್ ಉಡಾವಣೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಭಾರತೀಯರಾದಂತಹ ಶುಭಾಂಶು ಶುಕ್ಲಾ ಸೇರಿದಂತೆ 4 ಅಂತರಿಕ್ಷ ಪ್ರಯಾಣವನ್ನ ಮುಂದುವರಿಸ್ತಾ ಇದ್ದಾರೆ. ಇಂದು ಅಮೆರಿಕಾದಿಂದ ಬಾಹ್ಯಾಕಾಶಕ್ಕೆ ರಾಕೆಟ್ ಉಡಾವಣೆಯಾಗ್ತಾ ಇದೆ. ಇನ್ನು ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ 12:01 ಉಡಾವಣೆಯಾಗ್ತಾ ಇದೆ. ಫ್ಲೋರಿಡಾದ ಬಾಹ್ಯಾಕಾಶ ಕೇಂದ್ರದಿಂದ ರಾಕೆಟ್ ಉಡಾವಣೆಯಾಗ್ತಾ ಇದ್ದು ಇನ್ನು ಸ್ಪೇಸ್ ಎಕ್ಸ್ನಿಂದ ಉಡಾವಣೆಯಾಗಲಿರುವಂತಹ ಫಾಲ್ಕನ್ 9 ರಾಕೆಟ್ ಇದಾಗಿದೆ. ಶುಭಾಂಶು ಶುಕ್ಲಾ ಭಾರತದ ಮಹತ್ವಾಕಾಂಕ್ಷೆಯ ಗಗನಯಾನ ಮಿಷನ್ಗೆ ಗಗನಯಾತ್ರಿಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪರಿಚಯ ಮಾಡಿದ 1 ವರ್ಷದ ನಂತರ ಇದೀಗ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಇನ್ನು ಬಹುನಿರೀಕ್ಷಿತವಾದಂತಹ ಬಾಹ್ಯಾಕಾಶ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡೋಕೆ ಇನ್ನೇನು ಕೆಲವೇ ಕ್ಷಣಗಳು ಇರುವಂಥದ್ದು. ಇನ್ನು ಆ ಒಂದು ವೈಭವಕ್ಕೆ ಕ್ಷಣಗಣನೆ ಕೂಡ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಇಂದು ಭಾರತದ ಶುಭಾಂಶು ಶುಕ್ಲಾ ಬಾಹ್ಯಾಕಾಶ ಪ್ರಯಾಣಕ್ಕೆ ಚಾಲನೆ ಕೂಡ ಸಿಗ್ತಾ ಇದೆ. ನೋಡಿ, ಶುಭಾಂಶು ಶುಕ್ಲಾ ಅವರು ಅಮೆರಿಕ ಮತ್ತು ಪೋಲೆಂಡ್ ಹಾಗೆ ಹಂಗೇರಿಯ ಗಗನಯಾತ್ರಿಗಳೊಂದಿಗೆ ಇನ್ನು ಆಕ್ಸಿಯಂ 4 ಮಿಷನ್ನಲ್ಲಿ 14 ದಿನಗಳ ಒಂದು ವಿಜ್ಞಾನ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ರಾಕೆಟ್ ಉಡಾವಣೆಯನ್ನ ಕೂಡ ಮಾಡಲಿದ್ದಾರೆ. ಇನ್ನು ಈ ಮಿಷನ್ ಆಕ್ಸಿಯಂ ಸ್ಪೇಸ್ ಎಂಬ ಖಾಸಗಿ ಏರೋಸ್ಪೇಸ್ ಆಗಿದೆ. ಈ ಒಂದು ಕಂಪನಿ ಇನ್ನು ಖಾಸಗಿ ಕಂಪನಿಯಾಗಿದ್ದು ಹಲವು ಬಾರಿ ಮುಂದೂಡಿಕೆಯಾಗಿತ್ತು. ಈಗಾಗಲೇ ರಾಕೆಟ್ ಉಡಾವಣೆ ಆಗಬೇಕಾಗಿತ್ತು, ಹಲವು ಬಾರಿ ಮುಂದೂಡಿಕೆಯಾಗಿತ್ತು. ಹವಾಮಾನ ವೈಪರೀತ್ಯದಿಂದಾಗಿ ಹಾಗೆ ಕೆಲವೊಂದಷ್ಟು ತಾಂತ್ರಿಕ ದೋಷಗಳಿಂದ ಇನ್ನು 14 ದಿನಗಳ ಕಾಲ ಬಾಹ್ಯಾಕಾಶದಲ್ಲೇ ಈ 4 ಜನ ಯಾತ್ರಿಗಳು ಕೂಡ ಇರ್ತಾರೆ. ಭಾರತದ ಶುಭಾಂಶು ಶುಕ್ಲಾ ಸೇರಿದಂತೆ 4 ಅಂತರಿಕ್ಷ ಪ್ರಯಾಣ ಶುರು ಮಾಡ್ತಾ ಇರುವಂಥದ್ದು. ಈ ಮೊದಲು ಅಂತರಿಕ್ಷ ಪ್ರವಾಸವನ್ನ ಮಾಡಿದ್ರು ರಾಕೇಶ್ ಶರ್ಮಾ. 1984ರಲ್ಲಿ ರಷ್ಯಾದ ಸೂಯೆಜ್ ನೌಕೆಯಲ್ಲಿ ಅಂತರಿಕ್ಷ ಯಾನವನ್ನ ಕೂಡ ಕೈಗೊಂಡಿದ್ರು. ಈಗ ಅಂತರಿಕ್ಷ ಪ್ರವಾಸವನ್ನ ಕೈಗೊಂಡಿದ್ದಾರೆ 2ನೇ ಭಾರತೀಯ ಶುಭಾಂಶು ಶುಕ್ಲಾ ಅವರು. 41 ವರ್ಷಗಳ ಬಳಿಕ ಅಂತರಿಕ್ಷ ಯಾನವನ್ನ ಕೈಗೊಂಡಿರುವಂಥದ್ದು. ನೋಡಿ, 1984ರಲ್ಲಿ ರಷ್ಯಾದ ಸೂಯೆಜ್ ನೌಕೆಯಲ್ಲಿ ಅಂತರಿಕ್ಷ ಯಾನವನ್ನ ಕೈಗೊಂಡಿದ್ರು. ಅದಾದ ನಂತರ ನಮ್ಮ ಭಾರತದಿಂದ 2ನೇ ಭಾರತೀಯ ಶುಭಾಂಶು ಶುಕ್ಲಾ ಅವರು ಇನ್ನು ಗಗನಯಾನವನ್ನ ಮುಂದುವರಿಸ್ತಾ ಇರುವಂಥದ್ದು. 41 ವರ್ಷಗಳ ಬಳಿಕ ಅಂತರಿಕ್ಷ ಯಾನವನ್ನ ಕೈಗೊಂಡಿದ್ದಾರೆ ನಮ್ಮ ಭಾರತೀಯರು ಅಂತಾನೆ ಹೇಳ್ಬೋದು. ನೋಡಿ, ಈ ಒಂದು ಮಿಷನ್ ಪೈಲಟ್ ಆಗಿ ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಶುಭಾಂಶು ಶುಕ್ಲಾ ಅವರು. ಇನ್ನು ಫಾಲ್ಕನ್ 9 ರಾಕೆಟ್ ಮೇಲೆ ಸ್ಪೇಸ್ ಎಕ್ಸ್ನ ವಿಶ್ವಾಸಾರ್ಹ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯಲ್ಲಿ ಅಂದರೆ ಇವತ್ತು 12:01 ತೆರಳಿದ್ದಾರೆ. ಒಟ್ಟಾರೆಯಾಗಿ ಹಲವಾರು ಬಾರಿ ವಿಳಂಬ ಆಗ್ತಾ ಇತ್ತು. ಇನ್ನು ತಾಂತ್ರಿಕ ತೊಂದರೆಗಳು ಕೂಡ ಅಡ್ಡಿಯಾಗ್ತಾ ಇತ್ತು. ಹವಾಮಾನ ವೈಪರೀತ್ಯಗಳಿಂದಾಗಿ ಕೂಡ ಅಡೆತಡೆ ಉಂಟಾಗ್ತಾ ಇತ್ತು. ಆದರೆ ಇದೆಲ್ಲವೂ ಕೂಡ ಮೆಟ್ಟಿ ನಿಂತು ಇವತ್ತು ಮಧ್ಯಾಹ್ನ 12:01 ಸ್ಪೇಸ್ ಎಕ್ಸ್ನಿಂದ ಉಡಾವಣೆಯಾಗಲಿದೆ ಫಾಲ್ಕನ್ 9. ಶುಭಾಂಶು ಶುಕ್ಲಾ ಅವರು ಈ ಒಂದು ಟೀಮನ್ನು ಲೀಡ್ ಮಾಡಲಿದ್ದಾರೆ. ಇನ್ನು ಬಲಿಷ್ಠ ರಾಷ್ಟ್ರ ಅಮೆರಿಕಕ್ಕೆ ಇರಾನ್ ಮಕ್ಮಲ್ ಟೋಪಿ ಹಾಕಿದೆ. ಪರಮಾಣು ಘಟಕದ ಮೇಲೆ ದಾಳಿ ಮಾಡಿದ್ರೂ ಕೂಡ ಟೆನ್ಷನ್ ಆಗಿಲ್ಲ. ಇನ್ನು ಅಮೆರಿಕ ಅಟ್ಯಾಕ್ಗೂ ಮುನ್ನವೇ ಯುರೇನಿಯಂ ಶಿಫ್ಟ್ ಮಾಡಿದೆ. ಪರಮಾಣು ಘಟಕದ ಮೇಲೆ ದಾಳಿ ಮಾಡಿದ್ರೂ ಟೆನ್ಷನ್. ನೋಡಿ, ಇಲ್ಲಿ ಇಸ್ರೇಲ್ ವೈಮಾನಿಕ ದಾಳಿ ಹಾಗೆ ಇರಾನ್ ವೈಮಾನಿಕ ದಾಳಿ, ಅದರ ನಡುವೆ ಅಮೆರಿಕಾಗೆ ಒಂದು ಶಾಕ್ ನೀಡಿರುವಂಥದ್ದು. ಯುರೇನಿಯಂ ಶಿಫ್ಟ್ ಬಗ್ಗೆ ಆತಂಕವನ್ನ ಹೊರಹಾಕಿದೆ ಅಮೆರಿಕ ಒಂದು ಕಡೆ. ಇನ್ನು ಪರಮಾಣು ಕೇಂದ್ರದ ಬಳಿ ಇದ್ದಂತಹ 10 ಟ್ರಕ್ಗಳು ಕೂಡ ನಾಪತ್ತೆಯಾಗಿದೆ. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಈ ಕುರಿತಂತೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. 10 ಅಣುಬಾಂಬ್ ತಯಾರಿಸುವಷ್ಟು ಯುರೇನಿಯಂನ ಶಿಫ್ಟ್ ಮಾಡಲಾಗಿದೆ. ಇರಾನ್ ಈ ಯುರೇನಿಯಂನ ಬಳಕೆ ಮಾಡಿ ಬಾಂಬ್ ತಯಾರಿಕೆ ಮಾಡಬಹುದು ಎನ್ನಲಾಗ್ತಾ ಇರುವಂಥದ್ದು. ಅಣುಬಾಂಬ್ ತಯಾರಿಸುವಂತಹ ಆತಂಕ ಹಾಗೆ B2 ಬಾಂಬರ್ ಬಳಕೆ ಮಾಡಿದಂತಹ ಅಮೆರಿಕ ಸೇನೆ. ನೋಡಿ, ಇಲ್ಲಿ ಇರಾನ್ 3 ಪರಮಾಣು ಕೇಂದ್ರಗಳನ್ನು ಉಡೀಸ್ ಮಾಡಿತ್ತು US. ಪೋರ್ಡೋ, ನತಾಂಜ್ ಹಾಗೆ ಇಸ್ಫಹಾನ್ ಕೇಂದ್ರಗಳನ್ನ ಅಮೆರಿಕ ನಾಶ ಮಾಡಿತ್ತು. ಇರಾನ್ನ ಈ
ಕೇಂದ್ರಗಳನ್ನು. ಇನ್ನು ಒಟ್ಟು 430 ಕೆಜಿ ಸಾಮರ್ಥ್ಯದ ಯುರೇನಿಯಂನ ನಾಶಪಡಿಸಿದ್ದೇವೆ ಅಂತ ಅಮೆರಿಕ ಒಂದು ಹೇಳಿಕೆಯನ್ನ ಕೂಡ ನೀಡಿತ್ತು. ಆದರೆ ಅಮೆರಿಕ ಮಾಡಿದಂತಹ ದಾಳಿಗೆ ಪ್ರತಿದಾಳಿಯನ್ನ ಮಾಡಿ ಪರಮಾಣು ನಾಶ ಆಗಿಲ್ಲ ಅಂತ ಇರಾನ್ ಕೂಡ ಹೇಳಿರುವಂಥದ್ದು. ಈಗಾಗಲೇ ದಾಳಿಯ ಮುನ್ಸೂಚನೆಯ ಹಿನ್ನೆಲೆಯಲ್ಲಿ ರಹಸ್ಯ ಸ್ಥಳಕ್ಕೆ ರವಾನೆಯನ್ನ ಕೂಡ ಮಾಡಿತ್ತಂತೆ ಇರಾನ್. ಅಂದರೆ 430 ಕೆಜಿ ಸಾಮರ್ಥ್ಯದ ಯುರೇನಿಯಂನ ಸ್ಥಳಾಂತರ ಮಾಡಿತ್ತು ಅಮೆರಿಕ ದಾಳಿ ನಡೆಸೋದಕ್ಕಿಂತ ಮುಂಚೆ ಎನ್ನುವಂತಹ ಮಾಹಿತಿಯನ್ನ ಇದೀಗ ಇರಾನ್ ಕೂಡ ನೀಡಿರುವಂಥದ್ದು. ಇನ್ನು ಭೂಮಿಯ 250 ಅಡಿಯಲ್ಲಿದ್ದಂತಹ ಪರಮಾಣು ಉತ್ಪಾದನೆ ಮಾಡುತ್ತಿತ್ತು ಇರಾನ್ ಎನ್ನಲ್ಲ ಆಗ್ತಾ ಇರುವಂಥದ್ದು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನ್ಯೂಸ್ ಡೆಸ್ಕ್ನಿಂದ ವಿನೋದ್ ಕಮ್ತರ್. ಇಸ್ರೇಲ್ ಹಾಗೆ ಇರಾನ್ ಮತ್ತು ಅಮೆರಿಕ ಈ ಮೂರೂ ರಾಷ್ಟ್ರಗಳ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಈಗಾಗಲೇ ಒಂದು ಇರಾನ್ ಏನು ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಅಭಿವೃದ್ಧಿ ಪಡಿಸ್ತಾ ಇತ್ತು. ಆ ಒಂದು ಅಭಿವೃದ್ಧಿ ಪಡಿಸುತ್ತಿರುವ ಒಂದು ಸಂದರ್ಭದಲ್ಲಿ ಒಂದು ಪರಮಾಣು ಉತ್ಪಾದನೆ ಘಟಕ 60ರಷ್ಟು ಆಗುತ್ತೆ. ಆದ್ರೆ ಇನ್ನೂ 40ರಷ್ಟು ಉತ್ಪಾದನೆ ಮಾಡೋದಿತ್ತು. ಅದನ್ನ ಉತ್ಪಾದನೆ ಮಾಡಿ ಒಂದು ಪರಮಾಣು ಹೊಂದುವ ಗುರಿಯನ್ನು ಇರಾನ್ ಹೊಂದ್ಕೊಡುತ್ತೆ. ಆದ್ರೆ ಆ ಗುರಿಯನ್ನು ವಿಫಲ ಮಾಡಲು ಅಮೆರಿಕ ಮತ್ತೆ ಒಂದು ಹಲವು ರಾಷ್ಟ್ರಗಳು ಮತ್ತೆ ಇಸ್ರೇಲ್ ಸೇರಿ ಒಂದು ವಿಫಲ ಮಾಡುವಲ್ಲಿ ಪ್ರಯತ್ನ ಪಟ್ಟು, ಆದ್ರೆ ಅಮೆರಿಕ ಮತ್ತೆ ಇಸ್ರೇಲ್ ನ ಈ ಒಂದು ಪ್ರಯತ್ನಕ್ಕೆ ವಿಫಲ ಆಗಿದೆ ಅಂತ ಹೋದ್ರೆ ಹಿನ್ನಡೆ ಆಗಿದೆ ಅಂತ. ಯಾಕಂದ್ರೆ ಅಮೆರಿಕ ಮತ್ತೆ ಇಸ್ರೇಲ್ ದಾಳಿ ಮಾಡುವ ಮುನ್ಸೂಚನೆ ಇದ್ದಿರುವ ಕಾರ್ಯದಲ್ಲಿ ಒಂದು ಫೋರ್ಡೋದಲ್ಲಿ ಅತಿ ಹೆಚ್ಚು ಯುರೇನಿಯಂ ಉತ್ಪಾದನೆ ಮಾಡ್ಲಾಗ್ತಿತ್ತು. ಅಂದ್ರೆ ಈ ಮೂರು ಉತ್ಪಾದನೆ ಕೇಂದ್ರಗಳದಾವ, ಅಂದ್ರೆ ನಟಾನ್ಸ್, ಅಸ್ಫಹಾನ್ ಮತ್ತೆ ಫೋರ್ಡೋ, ಇಲ್ಲಿ ಪ್ರತಿ ತಿಂಗಳು 30 ಕೆಜಿ ಯುರೇನಿಯಂ ಅನ್ನ ಉತ್ಪಾದನೆ ಮಾಡ್ಲಾಗಿತ್ತು. ಆದ್ರೆ ಅಮೆರಿಕ ಮತ್ತೆ ಇಸ್ರೇಲ್ ದಾಳಿ ಮಾಡುವ ಮುನ್ಸೂಚನೆ ಸಿಕ್ಕ ಬಳಿಕ 16 ಒಂದು ಟ್ರಕ್ಗಳಲ್ಲಿ ಅದರ ಬೇರೆ ಕಡೆ ಸುರಕ್ಷಿತ ಸ್ಥಳಾಂತರಕ್ಕೆ ಆಗಲೇ ಅಂದ್ರೆ ಇರಾನ್ ಮಾಡಿತ್ತು. ಸೊ ಹೀಗಾಗಿ ಈ ಒಂದು ಶಿಫ್ಟ್ ಮಾಡಿ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಒಂದು ಮುಖ ಮೇಲೆ ಟೋಪಿ ಹಾಕ್ತು ಒಂದು ಯಾಮಾರ್ಸ್ತ ಅಂದ್ಬಿಟ್ಟು ಹೇಳ್ಬೋದು. ಆದ್ರೆ ಒಂದು IAEA ಆಗ್ಲಿ ಮತ್ತೆ ಒಂದು ಇರಾನ್ ಸರ್ಕಾರ ಆಗ್ಲಿ ಯಾವುದೇ ರೀತಿ ನಮ್ಮ ಮೇಲೆ ಒಂದು ಯುರೇನಿಯಂ ಘಟಕದ ಮೇಲೆ ದಾಳಿ ಆಗಿಲ್ಲ, ಅದರಿಂದ ನಮಗೆ ಹಾನಿ ಆಗಿಲ್ಲ. ಅಂದ್ರೆ ಈ ಒಂದು ಘಟಕಗಳ ಮೇಲೆ ಹಾನಿ ಆಗಿದೆ, ಆದ್ರೆ ಯುರೇನಿಯಂ ನಾಶ ಆಗಿಲ್ಲ ಅಂದ್ಬಿಟ್ಟು ಒಂದು ಕಡೆ ಸ್ಪಷ್ಟತೆ ಕೊಟ್ರೆ, ಮತ್ತೊಂದು ಕಡೆ ಅಂದ್ರೆ ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಸಂಸ್ಥೆ ಸಹ ಒಂದು ಸ್ಪಷ್ಟತೆ ಕೊಟ್ಟಿದೆ. ಅಮೆರಿಕ ಮಾಡಿರ್ತಕ್ಕಂತ ಒಂದು ದಾಳಿಯಲ್ಲಿ ಯಾವುದೇ ರೀತಿ ಯುರೇನಿಯಂ ಒಂದು ಲೀಕ್ ಆಗಿಲ್ಲ, ಅದರಿಂದ ಯಾವುದೇ ರೀತಿ ಅಪಾಯಗಳು ಸಂಭವಿಸಲ್ಲ.